ಅನ್ಕೊಂಡಿರಲ್ಲ. ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಆ ಥರ ಮಾಡಬೇಕು ಅನ್ನೋದು ಬರುತ್ತಲ್ಲ ಮಕ್ಳ ತಲೆಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ವ್ಲಾಗ್ಸ್ ಕನ್ನಡ. ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನ 12:15 ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಬೆಳಿಗ್ಗೆನೇ ಎದ್ದು ಕಸ ಹೊಡೆದು ರಂಗೋಲಿ ಬಿಡಿಸಿ ತಿಂಡಿ ಅಂತೂ ಮನೇಲಿ ಮಾಡಿಲ್ಲ, ಹೊರಗಡೆ ಹೋಗಿ ಬಂದ್ವಿ. ಹಾಗಾಗಿ ನಾನು ಈಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಆ ಕಡೆ ಓದಿಸ್ಬೇಕು, ಈ ಕಡೆ ಇನ್ನೊಂದು ಮಗು ಚಿಕ್ಕವನಾಗಿರೋದ್ರಿಂದ ಅವನನ್ನು ನೋಡ್ಕೋಬೇಕು. ಹಾಗೆ ಸೇಮ್ ಟೈಮ್ ಮನೆ ಕೆಲಸ ಅಡುಗೆ ಕೂಡ ನೋಡ್ಕೋಬೇಕು. ಹಾಗಾಗಿ ಇಡೀ ದಿನ ಸ್ವಲ್ಪ ನಾನು ಬ್ಯುಸಿಯಾಗಿರ್ತೀನಿ ಅಂತಲೇ ಹೇಳ್ಬೋದು. ನಾನು ವೀಡಿಯೋ ಮಾಡೋಕ್ಕೆ ಬಂದರೆ ಸಾಕು, ನನ್ನ ಮಗಳಿಗೆ ತುಂಬಾ ಖುಷಿಯಾಗುತ್ತೆ. ನಾನು ವೀಡಿಯೋದಲ್ಲಿ ಕಾಣಿಸ್ಕೋಬೇಕು ಅಂಥೇಳಿ ಇಣ್ಕಿ ನೋಡೋದು. ಹಾಗೆ ನಾನು ವೀಡಿಯೋ ಮಾಡೋವಾಗ ಬೇಕಂತಲೇ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ಳೋದು ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಅಂದರೆ ಅವಳಿಗೆ ಇಷ್ಟ ಆಗ್ತಾಯಿದೆ, ಇದು ವೀಡಿಯೋದಲ್ಲಿ ನಾನು ಕಾಣಿಸ್ಕೋಬೇಕು ಅನ್ನೋದೊಂದು ಇಷ್ಟ ಆಗ್ತಾಯಿದೆ. ಅವಳು ಆ ಥರ ಮಾಡೋದು ನೋಡಿ ನನಗೊಂಥರ ನಗು ಬರ್ತಾಯಿದೆ, ಒಂಥರ ಮಜಾ ಅನ್ನಿಸ್ತಾ ಇದೆ. ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಮೇಲೆ ಸಿಂಕಲ್ಲಿ ಎಷ್ಟು ಪಾತ್ರೆಗಳಿರುತ್ತೋ ಅದನ್ನೆಲ್ಲ ನಾನು ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ವಿಷಲ್ ಬರೋ ಅಷ್ಟರಲ್ಲಿ ನೋಡಿ ನಾನು ಪಾತ್ರೆ ತೊಳೆದು ಕೂಡ ಆಗೋಯಿತು. ನೆಕ್ಸ್ಟ್ ಅವಳಿಗೆ ಏನು ಓದ್ಕೊತಿದ್ದಾಳೆ ನೋಡಿಕೊಂಡು ಓದ್ಕೋ ಅಂತ ಹೇಳಿಕೊಂಡು ಅವಳ ಪಕ್ಕನೇ ಕೂತ್ಕೊಂಡಿದ್ದೀನಿ. ಈಗ ಅಡುಗೆಗೆಲ್ಲ ರೆಡಿ ಆಯಿತು. ಹಾಗೆ ಸ್ವಲ್ಪ ಸಲಾಡ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ಬೆಳಿಗ್ಗೆ ಎದ್ದಿದ್ದು ಲೇಟ್ ಆಯ್ತಲ್ಲ, ಸಂಡೇ ಅಲ್ವಾ, ಸೊ ನಾವು ಲೇಟಾಗಿ ಎದ್ದೇಳ್ತೀವಿ. ವೀಕ್ ಡೇಸಲ್ಲಿ ನಾವು ಯಾವಾಗಲೂ ಬೇಗ ಎದ್ದೇಳ್ತೀವಿ, ಅಂದರೆ ಮಕ್ಳಿಗೆ ಸ್ಕೂಲ್ ಇರುತ್ತೆ, ಹಸ್ಬೆಂಡಿಗೆ ಆಫೀಸ್ಗೆ ಹೋಗಬೇಕು, ಹಾಗಾಗಿ ಬೇಗ ಎದ್ದೇಳ್ತೀನಿ. ಬಟ್ ಸಂಡೇ ಸ್ಕೂಲ್ ಇರಲ್ಲ, ಆಫೀಸ್ ಇರಲ್ಲ ಅಲ್ಲ, ಹಾಗಾಗಿ ಲೇಟಾಗಿ ಎದ್ದೇಳ್ತೀನಿ. ಬಟ್ ಇವತ್ತು ನಾವು ತಿಂಡಿಗೆ ಹೊರಗಡೆ ಹೋಗಿದ್ವಲ್ಲ, ಹಾಗಾಗಿ ಲೇಟಾಗಿ ಎದ್ದು ತಿಂಡಿಗೆಲ್ಲ ಮುಗಿಸ್ಕೊಂಡು ಬಂದು ಅಡುಗೆ ಮಾಡಿ ನಾನೀಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಏನೇನಿಲ್ಲಿ ಅಡುಗೆ ಮಾಡ್ತೀನಿ ಅಥವಾ ತಿಂಡಿ ಮಾಡ್ತೀನಿ ಅಥವಾ ಸ್ನ್ಯಾಕ್ಸ್ ಏನೇ ತೋರಿಸಿದ್ರು ನನ್ನ ವ್ಲಾಗಲ್ಲಿ, ಇದನ್ನು ನನ್ನದು ಇನ್ನೊಂದು ಚಾನಲ್ ಇದೆ, ಕುಕಿಂಗ್ ಚಾನಲ್ ಇದೆ, ಮನೆ ರುಚಿ ಕನ್ನಡ 1 ಅಂತ ಒಂದು ಕುಕಿಂಗ್ ಚಾನಲ್ ಇದೆ. ಅದರಲ್ಲಿ ನಾನು ಕುಕಿಂಗ್ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ತುಂಬ ರುಚಿಯಾಗಿರೋ ಫುಡ್ಡೆಲ್ಲ ಇರುತ್ತೆ, ಹೋಗಿ ಒಂದ್ಸರಿ ನೋಡ್ಕೊಂಡು ಬನ್ನಿ. ಅಂದರೆ ಸಂಡೇ ನಾವು ಎದ್ದೇಳಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಸಂಡೇ, ಹಾಗಾಗಿ ಎದ್ದೇಳಕ್ಕಲ್ಲ, ಮಲಗೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಸಂಡೇ, ಹಾಗಾಗಿ ನಾವು ಸಂಡೇ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಇನ್ನು 2 ವೀಕ್ಸ್ ಆಗಿತ್ತು ನಾವು ಹೊರಗಡೆ ಹೋಗಿ, ಹಾಗಾಗಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ, ಮಕ್ಳಿಗೂ ಮನೇಲೇ ಇದ್ದು ಬೇಜಾರಾಗಿರುತ್ತೆ ಅಂಥೇಳಿ ಹೊರಗಡೆ ನಾವು ತಿಂಡಿಗೆ ಹೋಗಿದ್ವಿ. ತಿಂಡಿ ಮಾಡಿಕೊಂಡು ಬರ್ತಾನೆ ನಾನ್ ವೆಜ್ ತೊಗೊಂಬಂದ್ಬಿಟ್ವಿ. ನಾವು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತಿಂತೀವಿ. ಹಾಗೆ ಸಾಂಬಾರು ಕೂಡ ರೆಡಿ ಮಾಡಿಟ್ಟೆ. ಈಗ ನೋಡಿ, ಅದು ವಿಷಲ್ ತಣ್ಣಗಾಗಬೇಕು. ಆ ಟೈಮಲ್ಲಿ ನಾನು ನನ್ನ ಮಗಳಿಗೆ ಓದಿಸ್ಕೊಂಡು ಹಾಗೆಯೇ ಬೆಳ್ಳುಳ್ಳಿ ಸುಲ್ಕೊಂಡು ಕೂತಿದ್ದೀನಿ. ಅಂದರೆ ಫ್ರೆಂಡ್ಸ್, ಏನು ಗೊತ್ತಾ, ಬೇಗನೆ ತಿಂಡಿ ಅಡುಗೆ ಎಲ್ಲ ಮಾಡಬೇಕಲ್ಲ ನಾನು, ಆವಾಗ ಆ ಟೈಮಲ್ಲಿ ಬೆಳ್ಳುಳ್ಳಿ ಸುಲ್ಕೊಂಡು ಕೂತ್ಕೊಳ್ಳೋದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಫ್ರೀ ಇದ್ದಾಗ ಈ ಥರ ಫ್ರೀ ಟೈಮಲ್ಲಿ ನೀಟಾಗಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿರ್ತೀನಿ. ಎಷ್ಟು ಬೇಕಷ್ಟು 1 ವೀಕ್ ಆಗೋಷ್ಟು ಇಟ್ಕೊಂಡಿರ್ತೀನಿ. ಎವ್ರಿ ಸಂಡೇ ಅಥವಾ ಸ್ಯಾಟರ್ಡೆ ನಾನು ಬಿಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. 1 ವೀಕ್ ಆಗುತ್ತೆ, 1 ವೀಕ್ ಕರೆಕ್ಟಾಗಿ ಆಗುತ್ತೆ. ನೆಕ್ಸ್ಟ್ ಮತ್ತೆ ಬೇಕಂದರೆ ಫ್ರೀ ಇದ್ದಾಗ ಹಿಂಗೆ ಬಿಡಿಸ್ಕೊಂಡು ಇಟ್ಕೊಳ್ಳೋದು. ಎಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ ಗೊತ್ತಾ ಬೆಳ್ಳುಳ್ಳಿ ನಾವು ಬಿಡಿಸಿಟ್ಕೊಂಡ್ಬಿಟ್ರೆ. ಮತ್ತು ಇವತ್ತು ನಾನು ಊಟಕ್ಕೆ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಸಲಾಡ್ ಕೂಡ ಇದೆ. ಏನಕ್ಕೆ ನಾವು ಮಧ್ಯಾಹ್ನ ಅಷ್ಟು ಮುದ್ದೆ ತಿನ್ನಲ್ಲ, ನಾವು ತಿನ್ನೋದು ಯೂಶ್ವಲಿ ನೈಟ್ ಸ್ವಲ್ಪ ರೈಸ್ ಕ್ವಾಂಟಿಟಿ ಕಡಿಮೆ ಮಾಡಿ ಮುದ್ದೆ ತಿಂತೀವಿ. ಸೊ ಹಾಗಾಗಿ ಇವತ್ತು ನಾನು ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿಲ್ಲ, ಬರೀ ಸಾಂಬಾರು ಮತ್ತು ರೈಸ್ ಅಷ್ಟೇ ಮಾಡಿದ್ದೀನಿ. ಇದನ್ನು ನಾನು ಸಾಂಬಾರು ರೆಸಿಪಿ ಮತ್ತು ನಾನು ಏನೇನು ಸ್ಪೆಷಲಾಗಿ ಮಾಡ್ತೀನಿ ಅದು, ಮತ್ತು ಈಸಿಯಾಗಿ ಕ್ವಿಕ್ ರೆಸಿಪೀಸ್, ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪೀಸ್ ಎಲ್ಲ ನಂದು ಇನ್ನೊಂದು ಕುಕಿಂಗ್ ಚಾನಲ್ ಇದೆ ಅಂತ ಹೇಳಿದ್ನಲ್ಲ, ಮನೆ ರುಚಿ ಕನ್ನಡ 1 ಅಂತಿದೆ. ಅಲ್ಲಿ ಸುಮಾರು ರೆಸಿಪೀಸ್ ಎಲ್ಲ ಇದೆ, ಹೋಗಿ ಒಂದ್ಸರಿ ನೋಡ್ಕೊಂಬನ್ನಿ. ಮಂಡ್ಯ ಸ್ಟೈಲ್ ಹಾಗೆ ನಾರ್ತ್ ಕರ್ನಾಟಕ ಸ್ಟೈಲೆಲ್ಲ ಮಾಡಿ ತೋರಿಸಿದ್ದೀನಿ.
ಒಂದ್ಸರಿ ಹೋಗಿ ನೋಡಿ, ಇಷ್ಟ ಆದರೆ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಅದ್ಭುತವಾಗಿ ಬಂದಿದೆ. ಯಾಕಂದರೆ ನಾನು ಯೂಶ್ವಲಿ ಮಾಡುವಂತಹ ವೆರೈಟೀಸ್ನೇ ಮಾಡ್ತಾ ಇದ್ದೀನಿ. ಇನ್ಮೇಲೆ ಏನು ಅಂದ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಡಿಫ್ರೆಂಟ್ ಇರೋದ್ರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸ್ವಲ್ಪ ಸ್ನ್ಯಾಕ್ಸ್ ಇರುತ್ತೆ, ಈಸಿ ಸ್ನ್ಯಾಕ್ಸು, ಸ್ವಲ್ಪ ಟೈಮ್ ಕನ್ಸ್ಯೂಮ್ ಕಡಿಮೆ ಇರೋದು, ಬೇಗ ಆಗೋವಂಥದ್ದು, ಈ ಥರ ಮಾಡಿ ಹಾಕಬೇಕು ಅಂತ ಟ್ರೈ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೀವೇನಾರ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಹಾಗೆ ನಂದು ವ್ಲಾಗ್ಸ್ ಹಾಗೆ ನಂದು ರೆಸಿಪೀಸ್ ಎಲ್ಲ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಇನ್ ಕೇಸ್ ಚೇಂಜಸ್ ಏನಾದ್ರು ಮಾಡ್ಕೋಬೇಕು ಅಥವಾ ನೀವೇನಾದರೂ ಸ್ವಲ್ಪ ಫೀಡ್ಬ್ಯಾಕ್ ಕೊಡೋದಿದ್ರೆ ನಾನು ಖಂಡಿತವಾಗ್ಲೂ ಅದನ್ನು ತೊಗೊತೀನಿ. ಗುಡ್ ಫೀಡ್ಬ್ಯಾಕ್ಸ್ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಓಕೆ, ಈಗ ನಾವು ಊಟ ಟೈಮ್ ಆಯಿತು. ಇವತ್ತು ಇನ್ನೊಂದು ಸ್ವಲ್ಪ ಇದೆ, ಇದು ಓದಿ ಮುಗಿಸ್ಬಿಟ್ಟು ನಾವು ಊಟ ಮಾಡ್ಕೊಂಡು ಬರ್ತೀವಿ. ಊಟ ಮಾಡಾದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಮಕ್ಳಿಗಂತೂ ಈ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮನೆ ಈ ಸಾಂಬಾರು ಮಾಡಿದಾಗಂತೂ ಮುದ್ದೆ ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ. ಮಧ್ಯಾಹ್ನ ಟೈಮ್ ಅಷ್ಟು ತಿನ್ನಲ್ಲ, ಬಟ್ ನೈಟ್ ತಿಂತೀವಿ. ಸೊ ಗೈಸ್, ನಾವು ಈಗ ತಾನೇ ಹೊರಗಡೆ ಹೋಗಿ ಬಂದ್ವಿ. ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೊರಗೆ ಹೋಗಿದ್ವಿ. ಏನು ಗೊತ್ತಾ, ಮನೇಲಿ ಕೆಲಸಗಳಿರುತ್ತೆ, ಮಾಡ್ಕೋಬೋದು. ಆದರೆ ಇವಾಗ ಎಕ್ಸಾಮ್ ಟೈಮ್ಸ್ ಆಗಿರೋದ್ರಿಂದ ಓದಿಸೋದಕ್ಕೇ ತುಂಬ ಟೈಮ್ ಹೋಗ್ತಾ ಇದೆ. ಅಲ್ಲಿ ನೋಡಿ ಡೋರ್ ಮೇಲೆ ಹೇಗೆ ಬರ್ತಿದ್ದಾರೆ ನನ್ನ ಮಕ್ಕಳು. ಎಲ್ಲ ಹಿಂಗೇನೆ, ಎಲ್ಲ ರೂಮ್ ಡೋರು, ಹಾಲ್ ಡೋರು, ಹಿಂಗೆ ಎಲ್ಲ ಡೋರ್ನು ತುಂಬಿಸ್ಬಿಡ್ತಾರೆ ಚಪ್ಪೀಸಲ್ಲಿ ಬರೆದು. ಇರಲಿ ಬಿಡಿ, ಮಕ್ಕಳಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಓದ್ಸೋಕ್ಕೆ ತುಂಬ ಟೈಮ್ ಹಿಡಿತಾ ಇದೆ. ಹಾಗಾಗಿ ಟೈಮೇ ಸಾಕಾಗ್ತಿಲ್ಲ ಅನ್ನಿಸ್ತಾ ಇದೆ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಈಗ ನನ್ನ ಮಗನ ಮಲಗಿಸೋ ಟೈಮ್ ಆಗಿದೆ. ಅವನನ್ನು ಮಲಗಿಸ್ಬಿಟ್ಟು ಇವಳಿಗೆ ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡಬೇಕು. ಈಗ ಒಂದು 3 hours ಬ್ರೇಕ್ ಕೊಟ್ಟಿದ್ದೆ. ಓದ್ಬಿಟ್ಟು ಸ್ವಲ್ಪ ಕಂಟಿನ್ಯೂಸ್ ಆಗಿ ಓದ್ತಿದ್ರೆ ಅವ್ರಿಗೂ ಮೈಂಡಲ್ಲಿ ಇರಲ್ಲ ಅಲ್ವಾ, ಸ್ಟ್ರೆಸ್ ಆದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ. ಅವನನ್ನು ಮಲಗಿಸ್ಬಿಟ್ಟು ಬಂದು ಈಗ ಮತ್ತೆ ಇವಳಿಗೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಒಂದು ಕಡೆ ನಿಲ್ಲಲ್ಲ ಇವನು. ಹಾಗೆ ನೋಡಿ ಹೇಗೆ ಆಡ್ತಿದ್ದಾನೆ ಅಂತೇಳಿ, ತರಲೆ ಥರ ಆಡ್ತಾನೆ. ಹಿಡಿಯೋದು ಭಾಳ ಕಷ್ಟ ಆಗೋಗಿದೆ. ಅವನನ್ನ ಇಟ್ಕೊಂಡು ಇವಳಿಗೆ ಓದಿಸ್ತೀನಿ ಅಂದರೆ ಅದು ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ಫಸ್ಟ್ ಅವನ್ನ ಮಲಗಿಸ್ಬಿಟ್ಟು ಬಂದು ಆಮೇಲೆ ಇವಳಿಗೆ ಮತ್ತೆ ನಾನು ಓದಿಸ್ತೀನಿ. ಅವರಿಬ್ಬರು ಫುಲ್ ಆಟಾಡ್ತಾ ಇದ್ದಾರೆ. ಬನ್ನಿ ಮಲಗೋ ಅಂತೆ ಅಂದರೆ ಕೇಳ್ತಾನೆ ಇಲ್ಲ ಮಾತು. ಅದೇನೋ ಪುಟ್ಟದಾಗಿ ಗೂಡು ಥರ ಎಲ್ಲ ಮಾಡ್ಕೊಂಡು ಆಟಾಡ್ತಿದ್ದಾರೆ. ನಾವು ಚಿಕ್ಕವರಿದ್ದಾಗ ನಾವು ಹಾಗೆ ಮಾಡ್ತಿದ್ವಿ. ಒಂದು ಕಲ್ಲಿತ್ತು ಕುತ್ಕೊಳ್ಳೋಕ್ಕೆ ಅಂತೇಳಿ, ಕಲ್ಲು ಹಾಕಿದ್ರು. ಆ ಕಲ್ಲು ಕೆಳಗೆ ನಾವು ಮನೆ ಮಾಡ್ಕೊಂಡಿದ್ವಿ. ಅಂದರೆ ಸ್ವಲ್ಪ ಗೂಡು ಥರ ಜಾಗ ಇರುತ್ತೆ, ಅಲ್ಲಿ ಕೆಳಗೆ ನಾವು ಮನೆ ಅದು ಅಂತ ಅಂದ್ಬಿಟ್ಟು 2-3 ಜನ ಕೂರುವಷ್ಟು ಗ್ಯಾಪ್ ಇತ್ತು. ಸೊ ಅಲ್ಲಿ ನಾವು ಕುತ್ಕೊಂಡು ಅದು ಮನೆ ಥರ ಆಟಾಡ್ತಾ ಇದ್ವಿ. ಇವಾಗ ಆ ಥರ ಎಲ್ಲ ಕಲ್ಲು, ಅದನ್ನು ನಾವೇನೋ ಹೇಳ್ತೀವಿ, ಚಪ್ಪಡಿ ಕಲ್ಲು ಥರ ಸಮಥಿಂಗ್ ಚಪ್ಪಡಿ ಕಲ್ಲು ಹಾಕಿದ್ರು ಮೇಲೆ. ಹಿಂದಿನ ಕಾಲದಲ್ಲೆಲ್ಲ ಗೊತ್ತಾಗುತ್ತೆ ನಿಮಗೆ, ಹೊರಗಡೆ ಕೂರಕ್ಕೆ ಅಂತೇಳಿ ಕಲ್ಲು ಹಾಕ್ತಾರೆ. ಹಿಂಗೆ ಅಡ್ಡ ಹಿಂಗೆ 2 ಕಲ್ಲು ಇಟ್ಟಿರ್ತಾರೆ, ಮೇಲೊಂದು ಕಲ್ಲು ಹಾಕ್ತಾರೆ. ಅದನ್ನ ಚಪ್ಪಡಿ ಕಲ್ಲು ಅಂತ ಹೇಳ್ತೀವಿ. ಆ ಥರ 2 ಮಾಡಿದ್ರು ಕೂರಕ್ಕೆ ಅಂತೇಳಿ. ಆ ಕಡೆ ಮೇನ್ ಡೋರ್ ಇದು ಅಂದರೆ ಈ ಕಡೆ ಒಂದು ಈ ಕಡೆ ಒಂದು, ಆ ಥರ ಕೂರಕ್ಕೆ ಮಾಡಿದರು. ನಾವು ಅದನ್ನು ಮನೆ ಥರ ಮಾಡಿಕೊಂಡು ಅಲ್ಲಿ ಒಳಗೆ ಕೂತ್ಕೊಂಡು ಅಡುಗೆ ಮಾಡೋದು, ಆಟಾಡೋದು, ಹೀಗೆ ತುಂಬ ಎಂಜಾಯ್ ಮಾಡ್ತಿದ್ವಿ. ಆದರೆ ಈಗಿನ ಕಾಲದ ಮಕ್ಕಳಿಗೆಲ್ಲ ಚಪ್ಪಡಿ ಕಲ್ಲಿಂದು ಚೇರೆಲ್ಲ ಎಲ್ಲಿ ಸಿಗುತ್ತೆ. ಹಾಗಾಗಿ ಅವರು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂತೇಳಿ. ನೋಡಿ, ಬಟ್ಟೆ ಒಣಗಾಕೋ ಸ್ಟ್ಯಾಂಡ್ ಇರುತ್ತಲ್ಲ, ಅದರಲ್ಲಿ ಟವಲ್ನೆಲ್ಲ ಬೆಡ್ಶೀಟ್ಸ್ನೆಲ್ಲ ಹಾಕ್ಬಿಟ್ಟು ನೋಡಿ ಇಲ್ಲಿ ಮನೆ ಥರ ಮಾಡ್ಕೊಂಡಿದ್ದಾರೆ. ಏನೋ ಒಂದು ಒಟ್ಟು ಸ್ಟಿಲ್ ಆಟ ಆಡೋದಕ್ಕೆ ಏನೇನು ಬೇಕೋ ಅದನ್ನು ಮಾಡ್ಕೊತಿರ್ತಾರೆ. ನೋಡಿರಲ್ಲ ಅವ್ರದ್ದು ಮನೆ ಹೇಗಿದೆ ಅಂತೇಳಿ. ಬಟ್ ಎಲ್ಲ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಆ ಥರ ಮಾಡಬೇಕು ಅನ್ನೋದು ಬರುತ್ತಲ್ಲ ಮಕ್ಳ ತಲೆಗೆ, ಅದಕ್ಕೆ ಖುಷಿ ಆಗುತ್ತೆ. ಸೊ ಈಗ ಒಂದು 10 to 15 minutes ಬಿಡ್ತೀನಿ ಆಟ ಆಡಲಿ ಅವರು. ಆಮೇಲೆ ಅವನನ್ನು ಮಲಗಿಸ್ಬಿಟ್ಟು ಬಂದು ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಮಲಗಿಸಿ ಬಂದು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಸೊ ಫ್ರೆಂಡ್ಸ್, ವಂಶಿ ಮಲಗಿ ತುಂಬ ಹೊತ್ತಾಗಿದೆ, ಇನ್ನೇನೋ ಎದ್ದೆ ಟೈಮ್ ಆಯಿತು. ಹಾಗೆ ಸಂಜೆಯಿಂದನೂ ಅಂದರೆ ಅರೌಂಡ್ ಒಂದು 5:30 6 ಖುಷಿ ಹೋಮ್ವರ್ಕ್ ಬರೀತಾನೆ ಇದ್ದಾಳೆ. ಇನ್ನೂ ತುಂಬಾ ಇದೆ. ನಿಮಿಷ ಹೇಗೆ ಆಡ್ಕೊಂಡಿದ್ದಾಳೆ ತೋರಿಸ್ತೀನಿ ನೋಡಿ. ಇನ್ನೂ ಬರೆಯೋದು ತುಂಬಾ ಇದೆ. ಸೊ ಅವಳು ಬರಿತಾ ಇರ್ತಾಳೆ, ನಾನು ಹಾಗೆ ಹೋಗಿ
ಅನ್ನಕ್ಕಿಟ್ಟು ಬಂದುಬಿಡ್ತೀನಿ. ಹಾಗೆ ಮುದ್ದೆ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊಟ ಮಾಡಿ ಬೇಗ ಮಲ್ಕೋಬೇಕು, ಏಕೆಂದರೆ ನಾಳೆ ಮಂಡೇ ಆ್ಯಸ್ ಯೂಶ್ವಲ್ ಸ್ಕೂಲ್ ಇರುತ್ತೆ, ಹಾಗೆ ಬೇಗ ಮಲ್ಕೋಬೇಕು. ನನ್ನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.